ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. ಎಷ್ಟೇ ಪ್ರಯತ್ನಿಸಿದರೂ ಸಹ ಆ ವ್ಯಕ್ತಿಗೆ ನಮ್ಮ ಪ್ರೀತಿ ಅರ್ಥವೇ ಆಗ್ತಾ ಇರಲ್ಲ. ಎಷ್ಟೇ ಪ್ರಾರ್ಥನೆ ಮಾಡ್ತೇವೆ, ಉಪವಾಸಗಳು ಮಾಡ್ತೇವೆ, ವ್ರತಗಳು ಮಾಡ್ತೇವೆ, ಆದರೆ ನಾವು ಪಡ್ತಕ್ಕಂತಹ ಮನಸ್ಸಲ್ಲಿ ನಮ್ಮ ಒಂದು ನೋವು ಆ ಎದುರು ವ್ಯಕ್ತಿಗೆ ಅರ್ಥವೇ ಆಗಲ್ಲ. ತುಂಬ ಮೊಂಡಿಗೆ ಬಿದ್ದಿರ್ತಾರೆ, ಕಠಿಣ ಮನಸ್ಸಿಂದ ಕೂಡಿರ್ತಾರೆ. ಆ ವ್ಯಕ್ತಿಗಳು ನಿಮ್ಮ ಪತಿಯಾಗಿರಬಹುದು, ಪತ್ನಿಯಾಗಿರಬಹುದು, ನಿಮ್ಮ ಕುಟುಂಬ ಸದಸ್ಯ ಆಗಿರಬಹುದು, ಅಥವಾ ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿಯಾಗಿರಬಹುದು. ನೀವು ಮಾತನಾಡ್ತಕ್ಕಂತಹ ಪ್ರತಿ ಮಾತಲ್ಲೂ ಸಹ ತಪ್ಪನ್ನು ಹುಡುಕ್ತಾ ಇರ್ತಾರೆ. ಏನು ಮಾತಾಡಿದ್ರೂ ತಪ್ಪು, ಆ ವ್ಯಕ್ತಿ ಹತ್ರ ಯಾವ ರೀತಿ ನಡ್ಕೊಂಡ್ರೂ ತಪ್ಪು. ಕೆಲವೊಂದು ಬಾರಿ ಏನಾಗ್ತದೆ, ಈ ರೀತಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ಒಂದು ಮಿಸ್ಕಮ್ಯುನಿಕೇಷನ್, ನಾವು ಮಾತಾಡುವಂತಹ ಮಾತನ್ನು ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗಳು ನಮ್ಮೊಂದಿಗೆ ಮಾತನ್ನು ಬಿಟ್ಟುಬಿಟ್ಟಿರ್ತಾರೆ, ಅಥವಾ ನಮ್ಮಿಂದ ದೂರ ಹೋಗ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಥವಾ ಆಲ್ರೆಡಿ ಪತಿ ಪತ್ನಿಯರು ಒಬ್ಬರಿಂದ ದೂರ ಆಗಿರ್ಬೋದು, ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರ ಆಗಿರ್ಬೋದು. ಹಾಗಾದರೆ ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ಆ ಪ್ರೀತಿ, ಆ ವ್ಯಕ್ತಿಯ ಒಂದು ಮನಸ್ಸನ್ನು ನಾನು ಮತ್ತೆ ನನ್ನ ಕಡೆ ಆಕರ್ಷಿಸಿಕೊಳ್ಳೋದಕ್ಕೆ ಯಾವುದಾದ್ರೂ ಮಾರ್ಗ ಇದೆಯಾ ಅನ್ನೋದಾದರೆ, ಖಂಡಿತವಾಗಲಿಯೂ ಆ ಒಂದು ಸಮಸ್ಯೆಗಳಿಗೆ ತಾಂತ್ರಿಕ ವಿದ್ಯೆಗಳಲ್ಲಿ ಒಬ್ಬ ಮಾನವನ ಒಬ್ಬ ಮನಸ್ಸು ಮತ್ತು ಅವನ ಮೆದುಳನ್ನು ನಮ್ಮ ಕೈ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನೇ ನಾವು ವಶೀಕರಣ ಎಂದು ಕರಿತೀವಿ. ಅಂತಹ ವಶೀಕರಣ ವಿದ್ಯೆಗಳಲ್ಲಿ ಶೀಘ್ರವಾಗಿ ಲಾಭ ಕೊಡ್ತಕ್ಕಂತಹದ್ದು, ಸಾಕಷ್ಟು ಜನ ನನಗೆ ಕರೆ ಮಾಡಿ ಕೇಳಿರ್ತಕ್ಕಂಥದ್ದು, ಗುರುಗಳೇ ಮನೆಯಲ್ಲೇ ಈಗಾಗಲೇ ನಾನು ಬಹಳಷ್ಟು ವಿಧಾನಗಳನ್ನು ತೋರಿಸಿಕೊಟ್ಟಿದ್ದೇನೆ, ಮನೆಯಲ್ಲೇ ಮಾಡುವಂಥದ್ದು ಇರಬೇಕು, ನಾವು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಮಾಡಲು ನಾವು ಪ್ರಯತ್ನ ಮಾಡಲಿಕ್ಕೆ ಒಂದು ಸರಳ ಪದ್ಧತಿಯಲ್ಲಿರ್ತಕ್ಕಂತಹ ರೆಮಿಡೀಸ್ ಇದ್ದರೆ ತೋರಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಎದುರು ವ್ಯಕ್ತಿಯಲ್ಲಿ ನಮ್ಮ ಆಲೋಚನೆಗಳು, ಅವನ ಮೆದುಳಲ್ಲಿ ಸದಾ ನಮ್ಮ ನೆನಪುಗಳು ಕಾಡ್ತಾ ಇರ್ತದೆ. ಆ ವ್ಯಕ್ತಿ ನಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನು ಕೈ ಬಿಟ್ಬಿಡ್ತಾರೆ. ನಮ್ಮ ಪ್ರೀತಿಗಾಗಿ ಸದಾ ಹಾತೊರೆಯುತ್ತಿರ್ತಾರೆ. ಪ್ರತಿ ಕ್ಷಣವೂ ಅವರ ಮನಸ್ಸಲ್ಲಿ ನೀವೇ ತುಂಬಿರ್ತೀರಿ. ಅಂತಹ ಒಂದು ಅದ್ಭುತವಾದಂತಹ ಆಕರ್ಷಣಾ ಶಕ್ತಿಯುಳ್ಳಂತಹ ಒಂದು ತಾಂತ್ರಿಕ ವಿಧಾನ ಅಥವಾ ಉಪಾಯ ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು? ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನಿಮಗೆ ಹೊಂದಾಣಿಕೆ ಆಗ್ತಾ ಇಲ್ಲದೆ ಇದ್ದರೆ, ಕುಟುಂಬದಲ್ಲಿ ದಂಪತಿಗಳ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳಿದ್ದರೆ, ಪ್ರೇಮಿಗಳಲ್ಲಿ ಯಾವುದಾದ್ರೂ ಮಾತುಕತೆ ಇಲ್ಲದೆ ಒಬ್ಬರಿಂದ ಒಬ್ಬರು ದೂರ ಹೋಗಿದ್ರೆ, ಅಥವಾ ಪ್ರೀತಿಸಿದಂತಹ ಪ್ರೇಮಿಯೊಂದಿಗೆ ನನ್ನ ವಿವಾಹ ಆಗಬೇಕು ಅಂತ ಬಯಸ್ತಕ್ಕಂಥವರು, ದಂಪತಿಗಳಲ್ಲಿ ವಿಚ್ಛೇದನ ಪಡೀಲಿಕ್ಕೆ ಮುಂದಾಗ್ಬಿಟ್ಟಿರ್ತಾರೆ. ಈ ಜೀವನವೇ ಬೇಡ, ಅಥವಾ ಈಕೆ ನನ್ನ ಜೀವನದಲ್ಲಿ ಇರೋದು ಬೇಡ, ಅಥವಾ ಪತ್ನಿಯೇ ನನಗೆ ಬೇಡ ಅಂತ ಹೇಳಿಬಿಟ್ಟು ಪತಿ ಹೋಗಿರಬಹುದು, ಪತಿ ನನಗೆ ಬೇಡ ಅಂತೇಳಿ ಪತ್ನಿ ಸಾಂಸಾರಿಕ ಜೀವನದಲ್ಲಿ ಜಿಗುಪ್ಸೆಯಿಂದ ದೂರ ಹೋಗ್ಬಿಟ್ಟಿರ್ತಾರೆ. ಇಂತಹ ವ್ಯಕ್ತಿಗಳು ಮರಳಿ ತಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕಾಗಿ, ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೀಲಿಕ್ಕಾಗಿ ಈ ಒಂದು ಉಪಾಯವನ್ನು ಮಾಡಬಹುದು. ಈ ಒಂದು ಉಪಾಯ ಮಾಡ್ತಕ್ಕಂತಹ ಪ್ರತಿಯೊಂದು ವಿಚಾರವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಸಾಧ್ಯವಾದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿಯೂ ಸಹ ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಈ ರೀತಿ ಸಮಸ್ಯೆ ನಿಮಗಿಲ್ಲದಿದ್ದಲ್ಲಿ, ನಿಮಗೆ ತಿಳಿದಿರ್ತಕ್ಕಂತಹ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ಸಂಬಂಧಿಗಳಿರಬಹುದು, ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. 10 ಜನಗಳಿಗೆ ಇದರಿಂದ ಲಾಭ ಸಿಗಬಹುದು. ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ. ಈ ತಂತ್ರ ವಿಧಾನ ಪ್ರಯತ್ನ ಮಾಡಲಿಕ್ಕೆ ಒಂದು ತಾಮ್ರದ ಪಾತ್ರೆ ಬಹಳ ಅಗತ್ಯವಾಗಿರ್ತದೆ. ಬಹಳಷ್ಟು ಜನ ಅನಗತ್ಯವಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ವಿಚಾರಣೆ ನಾವೇನು ಮಾಡ್ತೇವೆ ಅದನ್ನು ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ತಾಮ್ರದ ಪಾತ್ರೆ ಅಂದರೆ ತಾಮ್ರದ ಪಾತ್ರೆಯನ್ನೇ ಬಳಸಬೇಕು. ಗಾಜಿನ ಪಾತ್ರೆ ಬಳಸಬಹುದಾ, ಅಥವಾ ಮನೇಲಿರ್ತಕ್ಕಂತಹ ಯಾವುದಾದ್ರೂ ಸ್ಟೀಲ್ ಪಾತ್ರೆಗಳನ್ನು ಬಳಸಬಹುದಾ ಅಂತ ಅನಗತ್ಯವಾಗಿ ಕಾಮೆಂಟ್ ಮಾಡೋದಾಗಲಿ ಕರೆ ಮಾಡೋದಾಗಲಿ ಮಾಡಬಾರ್ದು. ತಾಂತ್ರಿಕ ವಿದ್ಯೆಗಳಲ್ಲಿ ಅವುಗಳಿಗೆ ಸಂಬಂಧಿಸಿದಂತಹ ವಿಧಿ ವಿಧಾನಗಳಿರುತ್ತವೆ. ನಾವು ಅವುಗಳನ್ನೇ ಅನುಸರಿಸಬೇಕೇ ಹೊರತು ಯಾವುದನ್ನು ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಾರ್ದು. ತಾಮ್ರದ ಪಾತ್ರೆ ತೆಗೆದುಕೊಳ್ಳಿ, ಪೂಜಾ ಸ್ಟೋರಲ್ಲಿ ಹೋಗಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ವಿಚಾರಣೆ ಮಾಡಿ. ಪುನುಗು ಎಂಬಂತಹ ವಸ್ತು ಈ ರೀತಿ ಇರ್ತದೆ, ತುಂಬ ಸುಗಂಧಭರಿತವಾಗಿರ್ತದೆ ಇದು. ಪುನುಗನ್ನು ತೆಗೆದುಕೊಳ್ಬೇಕು.
ತಾಮ್ರದ ಪಾತ್ರೆಯ ಒಳಭಾಗದಲ್ಲಿ ಸಂಪೂರ್ಣವಾಗಿ ಪುನಗನ್ನು ಹಚ್ಚಬೇಕು. ತಾಮ್ರದ ಪಾತ್ರೆಯ ಒಳಭಾಗದಲ್ಲಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾವು ಪುನಗನ್ನು ಹಚ್ಚಬೇಕು. ಪುನುಗು ಎಂಬುದು ತಾಂತ್ರಿಕ ವಿಧಾನಗಳು ಮತ್ತು ಈ ವಶೀಕರಣ ಅಂದರೆ ಒಬ್ಬ ಮಾನವ ಅಥವಾ ಒಬ್ಬ ಮನುಷ್ಯನು ನೋಡಿ, ವಶೀಕರಣ ಅಂದರೆ ಏನು? ವಶ ಅಂತಂದರೆ ನಮ್ಮ ಕರ್ಣ ಅಂದರೆ ಮಾಡಿಕೊಳ್ಳೋದು. ನಮಗೆ ಇರ್ತಕ್ಕಂತಹ ಆಸೆಗಳು, ನಮ್ಮ ಬಯಕೆಗಳನ್ನು ಅವು ನಮ್ಮ ಪರವಾಗಿ ನಡೀಲಿಕ್ಕೆ ಅದು ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು. ಅವನ ಸಂಪೂರ್ಣ ಮನಸ್ಸನ್ನು ನಾವು ಪಡಿಲಿಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಾವೀಗ ಈ ತಾಮ್ರದ ಪಾತ್ರೆಯಲ್ಲಿ ಪುನುಗನ್ನು ಹಚ್ಚಿಕೊಂಡಿದ್ದೇವೆ. ಈ ಪುನುಗು ಎಂಬುದು ಆಗಲೇ ಹೇಳಿದ್ನಲ್ಲ, ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ, ಹಾಗೆ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಈಗ ಸಾಕಷ್ಟು ಆನ್ಲೈನ್ ಇದೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಈ ರೀತಿ ನೀವು ಅದರಲ್ಲೂ ಸಹ ಸಿಗುತ್ತೆ. ನಾನು ಯಾವುದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ. ನಿಮಗೆ ಅವಕಾಶ ಇದೆ ತೆಗೆದುಕೊಳ್ಳಿ, ಅಥವಾ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ. ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತವೆ ಇವೆಲ್ಲವೂ. ಈಗ ನಾವು ಪುನಗನ್ನು ಹಚ್ಕೊಂಡಿದ್ದೇವೆ ಈ ತಾಮ್ರದ ಪಾತ್ರೆಯಲ್ಲಿ. ನಾವೀಗ ಇದರಲ್ಲಿ ಅರ್ಧ ಭಾಗದಷ್ಟು ನೀರನ್ನು ತುಂಬಿಕೊಳ್ಬೇಕು. ನೀರನ್ನು ತೆಗೆದುಕೊಳ್ಳಿ. ಈ ಪಾತ್ರೆಯ ಅರ್ಧ ಭಾಗದಷ್ಟು ನಾವೀಗ ನೀರನ್ನು ತುಂಬಿಕೊಳ್ಬೇಕು. ಪುನಗನ್ನು ಹಚ್ಚಿದ ನಂತರ, ಮೊದಲು ಪಾತ್ರೆಯಲ್ಲಿ ಪುನಗನ್ನು ಹಚ್ಚಿರಬೇಕು. ನಂತರ ನಾವು ಈ ಪಾತ್ರೆಯ ಅರ್ಧ ಭಾಗದಷ್ಟು ನೀರನ್ನು ತುಂಬಬೇಕು. ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡಿ, ಯಾವುದೇ ಖರ್ಚಿಲ್ಲ, ಯಾರ ಸಹಾಯವೂ ಬೇಕಿಲ್ಲ. ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯಗಳನ್ನು ಪ್ರಯತ್ನ ಮಾಡಿಕೊಳ್ಬಹುದು. ಇದೇ ವಿಚಾರವಾಗಿ ನಾನು ಬಹಳಷ್ಟು ತಾಂತ್ರಿಕ ವಿದ್ಯೆಗಳು ಈಗಾಗಲೇ ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಪ್ರತಿಯೊಂದು ತಂತ್ರಗಳನ್ನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಿರೋದಿಲ್ಲ. ನೀವು ನಮ್ಮ ಚಾನಲ್ನಲ್ಲಿರೋ ಪ್ಲೇಲಿಸ್ಟಲ್ಲಿ ನೋಡೋದ್ರಿಂದ ಏನಾಗ್ತದೆ, ಅದರಲ್ಲಿ ನಿಮಗೆ ಯಾವುದು ಪ್ರಯತ್ನ ಮಾಡಲಿಕ್ಕೆ ಸುಲಭ ರೀತಿಯಲ್ಲಿದೆ ಅಥವಾ ನೀವು ಯಾವುದನ್ನು ಅನುಷ್ಠಾನ ಮಾಡಲಿಕ್ಕೆ ನಿಮಗೆ ಅವಕಾಶವಿದೆ ಅಂತಹ ವಿದ್ಯೆಗಳನ್ನು, ಅಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅವುಗಳನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ನೀವು ಲಾಭವನ್ನು ಪಡಿತೀರಿ. ಆದರೆ ಒಂದು ವಿಚಾರ ನೆನಪಿರಬೇಕು, ತಾಂತ್ರಿಕ ವಿದ್ಯೆಗಳು ಮಾಡುವಾಗ ಉದ್ದೇಶ ಸರಿ ಇರಬೇಕು. ಸದುದ್ದೇಶದಿಂದ ಕೂಡಿರ್ತಕ್ಕಂತಹ ಯಾವುದೇ ಪ್ರಯತ್ನಗಳಾಗಲಿ ಶೀಘ್ರವಾಗಿ ನೀವು ಲಾಭವನ್ನು ಪಡಿತೀರಿ. ಯಾವುದೋ ವ್ಯಕ್ತಿಯ ಮನಸ್ಸನ್ನು ನೋಯಿಸ್ಲಿಕ್ಕಾಗಲಿ ಅಥವಾ ದುರುದ್ದೇಶನ ಮನಸ್ಸಲ್ಲಿಟ್ಕೊಂಡು ದುರಾಲೋಚನೆಗಳಿಗಾಗಿ ಈ ಒಂದು ಉಪಾಯಗಳನ್ನ ಪ್ರಯತ್ನ ಮಾಡಬಾರ್ದು. ಆ ರೀತಿ ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ, ನೀವು ಇದರಿಂದ ಯಾವುದೇ ಲಾಭವನ್ನು ಪಡೀಲಿಕ್ಕೂ ಸಾಧ್ಯವಿರೋದಿಲ್ಲ. ಹಾಗೆ ಇದರಿಂದ ಕೆಲವೊಂದು ದುಷ್ಪರಿಣಾಮಗಳು ನಿಮ್ಮ ಮೇಲೆ ಬೀಳ್ತಕ್ಕಂತಹ ಅವಕಾಶಗಳಿರ್ತದೆ. ಉದ್ದೇಶ ಸರಿ ಇರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಪತಿ ಪತ್ನಿ, ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಸ್ನೇಹಿತರು, ಆತ್ಮೀಯರು ಯಾರಾದರೂ ತುಂಬ ಒಟ್ಟಿಗೆ ಇರ್ತಕ್ಕಂತಹ ವ್ಯಕ್ತಿ, ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಸ್ನೇಹಿತ ದೂರವಾಗಿರಬಹುದು. ಮನೆಯಲ್ಲಿ ಮಕ್ಕಳ ಮಾತು ಕೇಳದೇ ಇದ್ದರೆ ಹಿರಿಯರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಮಕ್ಕಳು ಈಗ ಕೆಲವರು ಮನೆಗಳಲ್ಲಿ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ದುಷ್ಟ ಸ್ನೇಹಿತರ ಸಹವಾಸ ಮಾಡಿರ್ತಾರೆ. ಅವರು ಮನೆಯವರ ಮಾತಿಗಿಂತಲೂ ಹೊರಗಿನವರ ಮಾತುಗಳನ್ನೇ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ನೀವು ಈ ಒಂದು ಪ್ರಯತ್ನವನ್ನು ಮಾಡಬಹುದು. ಈಗ ನಾವೇನು ಮಾಡಬೇಕು, ಈ ಪಾತ್ರೆಯಲ್ಲಿ ನಾವು ಪುನಗನ್ನು ಬಳಸಿದ್ದೇವೆ. ನಂತರ ನಾವು ಇದರಲ್ಲಿ ಅರ್ಧ ಮಟ್ಟಿಗೆ ನಾವು ನೀರನ್ನು ಬಳಸಿದ್ದೇವೆ. ಅಂದರೆ ಈ ಪಾತ್ರೆಯಲ್ಲಿ ಅರ್ಧ ಮಟ್ಟಿಗೆ ನೀರನ್ನು ತುಂಬಿಕೊಳ್ಬೇಕು. ಶುದ್ಧ ನೀರನ್ನು ಇದರಲ್ಲಿ ನಾವು ತುಂಬಿದ್ದೇವೆ. ಈಗ ಈ ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಅಂದರೆ ಸಕ್ಕರೆ. ಪ್ರತಿಯೊಬ್ಬರ ಅಡುಗೆ ಕೋಣೆಯಲ್ಲೂ ಸಕ್ಕರೆ ಇರ್ತದೆ. ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಸಹ ಈ ಪಾತ್ರೆಯಲ್ಲಿ ಬಳಸ್ತಾ ಇದ್ದೇವೆ. ನೋಡಿ, ನೀವು ಸಕ್ಕರೆಯನ್ನು ತೆಗೆದುಕೊಂಡಾಗ ನಿಮ್ಮ ಒಂದು ಸ್ಪೂನ್ ಮಟ್ಟಿಗೆ ಸಕ್ಕರೆಯನ್ನು ತೆಗೆದುಕೊಂಡು ಈ ಪಾತ್ರೆಯಲ್ಲಿ ಬಳಸಬಹುದು. ಈಗ ನಾವು ಪ್ರತಿಯೊಂದು ಬಾರಿ ಹೇಳ್ತೇವೆ, ಕೆಲವು ಸಕ್ಕರೆ ಇರಬಹುದು, ಈ ಕೆಲವು ಅಡುಗೆ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳಿರ್ತದೆ. ಆ ವಸ್ತುಗಳಿಗೆ ಪ್ರಕೃತಿಯಲ್ಲಿ ಅವುಗಳಿಗೆ ಆದಂತಹ ಒಂದು ಶಕ್ತಿ ಇರ್ತದೆ. ಅಂದರೆ ಯೂನಿವರ್ಸಲ್ಲಿ ಬಹಳಷ್ಟು ವಸ್ತುಗಳಿದೆ. ಆ ವಸ್ತುಗಳಿಗೆ ನಮಗೆ ತಿಳಿದೇ ಇರತಕ್ಕಂತಹ ಅವುಗಳಿಗೆ ಆದಂತಹ ಒಂದು ಶಕ್ತಿ ಇರ್ತದೆ. ಹಾಗಾಗಿ ನಾವಿಲ್ಲಿ ಈ ತಂತ್ರದಲ್ಲಿ ಸಕ್ಕರೆಯನ್ನು ಮತ್ತು ಅರಿಶಿನ ಕೊಂಬನ್ನು ಬಳಸ್ತಾ ಇದ್ದೇವೆ. ನಾವೀಗ ಸಕ್ಕರೆಯನ್ನು ಪಾತ್ರೆಯಲ್ಲಿ ಬಳಸಿದ್ದೇವೆ. ನಂತರ ನೋಡಿ, ಅರಿಶಿನ ಕೊಂಬನ್ನು ತೆಗೆದುಕೊಳ್ಳಿ. ನಮಗಿಲ್ಲಿ 2 ಸಂಖ್ಯೆಯಲ್ಲಿ ಸಾಕಾಗ್ತದೆ. ನೀಟಾಗಿರಬೇಕು. ಅರಿಶಿನ ಕೊಂಬು ಚಿಕ್ಕ ಸೈಜಲ್ಲಾದರೂ ಸರಿ ನೀಟಾಗಿರಬೇಕು. ಯಾವುದೇ ಕಪ್ಪು ಮಚ್ಚೆಗಳು ಅವೆಲ್ಲವೂ ಇರಬಾರ್ದು. ಈ ರೀತಿ ಇರಬೇಕು. 2 ಅರಿಶಿನ ಕೊಂಬನ್ನು ನಾವಿಲ್ಲಿ ಪಾತ್ರೆಯಲ್ಲಿ ಬೆರೆಸಿದ್ದೇವೆ. ಇದು ಬಹಳ ಮುಖ್ಯ. ಅರಿಶಿನ ಕೊಂಬು ಮತ್ತು ಇದರಲ್ಲಿ ಬಳಸಿರ್ತಕ್ಕಂತಹ ಪದಾರ್ಥಗಳೇನಿವೆ ಇವೆಲ್ಲವೂ ಆಕರ್ಷಣಾ ಶಕ್ತಿಯನ್ನು ಹೊಂದಿರ್ತವೆ. ಈಗ ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ, ನೀವು ಈ ಅನುಷ್ಠಾನ ಮಾಡುವಾಗ ಕುಳಿತುಕೊಳ್ಳುವಂತಹ ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ನೀವು ಏಕಾಂತವಾಗಿರಬೇಕು. ಅಂದರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು. ಹಾಗೆ ನೀವೊಂದು ಮನೆಯಲ್ಲಿ ಯಾವುದೇ ಒಂದು ಕೊಠಡಿಯಲ್ಲಿ ಕುಳಿತುಕೊಳ್ಳಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಂತರ ಈಗ ನಾವು ಈ ವಸ್ತುಗಳನ್ನು ಬೆಳೆಸಿರ್ತಕ್ಕಂತಹ ಇದರ ಸಮ್ಮುಖದಲ್ಲಿ, ಈ ಒಂದು ತಾಮ್ರದ ಪಾತ್ರೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಓಂ ನಮೋ ಕಾಮಮಾಲಿನಿ, ಓಂ ಶ್ರೀಂ ಕ್ಲೀಂ ರಂ ನಂ
ದೇವದತ್ತ ಶೀಘ್ರಂ ವಶಂ ವಶಮಾನಯ ಸ್ವಾಹ. ಬಹಳ ಸರಳವಾಗಿರ್ತಕ್ಕಂತಹ ಮಂತ್ರ, ಶಕ್ತಿಯುತವಾದಂತಹ ಮಂತ್ರ. ಈ ಒಂದು ಮಂತ್ರವನ್ನು ತಾವು 108 ಬಾರಿ ಜಪಿಸಬೇಕಾಗಿರ್ತದೆ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ನಮೋ ಕಾಮಮಾಲಿನಿ, ಓಂ ಶ್ರೀಂ ಕ್ಲೀಂ ರಂ ನಂ ದೇವದತ್ತ ಶೀಘ್ರಂ ವಶಂ ವಶಮಾನಯ ಸ್ವಾಹ. ಈ ಮಂತ್ರದಲ್ಲಿ ದೇವದತ್ತ ಎಂಬ ಪದ ಇದೆಯಲ್ಲ, ಆ ಪದವನ್ನು ತಾವು ಓದಬಾರ್ದು. ಆ ಪದದ ಬದಲಿಗೆ ಈ ಉಪಾಯವನ್ನು ನೀವು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯನ್ನು ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ನೀವು 108 ಬಾರಿ ಜಪಿಸಬೇಕು. ಇಲ್ಲಿ ಒಂದು ಸಣ್ಣ ಬದಲಾವಣೆ ಇರ್ತದೆ, ಅದೇನು ಅಂತ ಹೇಳ್ತೇನೆ. ಈ ಒಂದು ತಾಂತ್ರಿಕ ವಿಧಾನ ನಾನೇನಿಗೆ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಈ ವಿಧಾನ, ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವ 3 ದಿನಗಳ ಮುಂಚಿತವಾಗಿ ನೀವು ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಂತ್ರವನ್ನು ಪಠಣೆ ಮಾಡ್ತಾ ಬನ್ನಿ. ಕಡೇ ಪಕ್ಷ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವ 3 ದಿನದ ಮೊದಲಿಗೆ ಪ್ರತಿದಿನವೂ 108 ಬಾರಿಯಾದರೂ ಜಪಿಸುತ್ತಾ ಬರೋದ್ರಿಂದ ಮಂತ್ರಗಳು ನಿಮಗೆ ಸಿದ್ಧಿಯಾಗತಕ್ಕಂತಹ ಅವಕಾಶಗಳಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಮಂತ್ರ ಜಪಿಸಲು ಅವಕಾಶವಿದ್ದಲ್ಲಿ ಮಂತ್ರವನ್ನು ನೀವು ಪ್ರತಿದಿನವೂ ನೀವು ಈ ಒಂದು ಮಂತ್ರವನ್ನು ಜಪಿಸ್ತಾ ಬನ್ನಿ. ಈ ಪ್ರಯೋಗ ಮಾಡುವಾಗ, ಈ ಒಂದು ಉಪಾಯವನ್ನು ಅನುಷ್ಠಾನ ಮಾಡ್ತಿರಲ್ಲ, ಈ ಪ್ರಯತ್ನವನ್ನು ಮಾಡುವಾಗ ತಾವು 108 ಬಾರಿ ಮಂತ್ರವನ್ನು ಜಪಿಸಿದರೆ ಸಾಕಾಗ್ತದೆ. ಮಂತ್ರವನ್ನು ಬರೆದು ತೋರಿಸ್ತೇನೆ. ಕೆಲವೊಬ್ಬರು ಉಚ್ಚಾರಣೆ ಸರಿ ಇಲ್ಲದೆ ಮಂತ್ರ ಅರ್ಥವಾಗ್ತಿಲ್ಲ, ಬರೆದು ತೋರಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಮಂತ್ರವನ್ನು ಬರೆದು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಓಂ ನಮೋ ಕಾಮಮಾಲಿನಿ, ಓಂ ಶ್ರೀಂ ಕ್ಲೀಂ ರಂ ನಂ ದೇವದತ್ತ ಶೀಘ್ರಂ ವಶಂ ವಶಮಾನಯ ಸ್ವಾಹ. ವೀಕ್ಷಕರೇ, ಈ ದೇವದತ್ತ ಎಂಬ ಪದವನ್ನು ಓದಬಾರ್ದು. ಈ ಪದದ ಬದಲಿಗೆ ನಿಮ್ಮ ಪತಿಗಾಗಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದಲ್ಲಿ ಈ ಸ್ಥಳದಲ್ಲಿ ದೇವದತ್ತ ಪದದ ಬದಲಿಗೆ ಪತಿಯ ಹೆಸರು ಅಥವಾ ಪತ್ನಿಯ ಹೆಸರು, ನಿಮ್ಮ ಸ್ನೇಹಿತನ ಹೆಸರು, ಪ್ರೇಮಿಯ ಹೆಸರು, ನೀವು ಯಾವ ವ್ಯಕ್ತಿಗಾಗಿ ಇದನ್ನು ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ದೇವದತ್ತ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. 108 ಬಾರಿ ಮಂತ್ರವನ್ನು ಪಠಿಸಬೇಕು. ಇದು ಬಹಳ ಮುಖ್ಯ. ಹಾಗಾದರೆ ಈ ಉಪಾಯವನ್ನು ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಬಹುದು? ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೇನೆ, ತಾಂತ್ರಿಕ ವಿಧಾನಗಳು ಯಾವತ್ತಿದ್ರೂ ಸಹ ಸೂರ್ಯಾಸ್ತವಾದ ನಂತರವೇ ಪ್ರಯತ್ನ ಮಾಡಬೇಕು. ಆಲ್ಮೋಸ್ಟ್ 6:30 ಸಂಜೆ 6:30 ನಂತರ, ಮಧ್ಯರಾತ್ರಿ 12 ಗಂಟೆಯ ಮಧ್ಯಕಾಲದಲ್ಲಿ ನೀವು ಯಾವ ಸಮಯದಲ್ಲಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈಗ ಸಂಜೆ 6:30, 7:30 ಅಥವಾ 8:30, 9:30 ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿರ್ತೀರಿ. ಯಾವುದೇ ವಸ್ತುವಿನೊಂದಿಗೆ ಇದನ್ನು ಮುಚ್ಚುವಂತಹ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಏನು ಮಾಡಬಹುದು ಅಂದರೆ, ಈ ತಂತ್ರವನ್ನು ಮಾಡಿದ ನಂತರ, ಈ ತಂತ್ರವನ್ನು ಮಾಡಿದಂತಹ ದಿನ ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ತಲೆಯ ಹಿಂಬದಿಯಲ್ಲಿ ಈ ಒಂದು ಪಾತ್ರೆಯನ್ನಿಟ್ಟುಕೊಂಡು ನಿದ್ರಿಸಿ. ಒಂದೇ ದಿನದ ಮಟ್ಟಿಗೆ ಈ ತಂತ್ರ ವಿಧಾನವನ್ನು ಪ್ರಯತ್ನಿಸಿದಂತಹ ರಾತ್ರಿ ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ಈ ತಾಮ್ರದ ಪಾತ್ರೆಯನ್ನು ನಿಮ್ಮ ತಲೆಯ ಹಿಂಭಾಗದಲ್ಲಿಟ್ಟು ನಿದ್ರಿಸುವುದು ಬಹಳ ಮುಖ್ಯ. ಸ್ವಲ್ಪ ದೂರದಲ್ಲಿಟ್ಕೊಳ್ಳಿ, ಯಾಕಂದರೆ ನಿದ್ರೆಯಲ್ಲಿ ಕೈ ತಗಲೋದಾಗಲಿ ಬೇರೆ ಯಾವುದಾದ್ರೂ ತಗಲಿ ಇದರಲ್ಲಿರ್ತಕ್ಕಂತಹ ನೀರಿನಲ್ಲಿರ್ತಕ್ಕಂತಹ ವಸ್ತುಗಳು ಹೊರ ಚೆಲ್ಲಬಹುದು. ಹಾಗಾಗಿ ಸ್ವಲ್ಪ ದೂರದ ಮಟ್ಟಿಗೆ ನಿಮ್ಮ ತಲೆಯ ಹಿಂಬದಿಯಲ್ಲಿಟ್ಕೊಳ್ಳಿ. ನಂತರದ ದಿನ ನಿದ್ರೆಯಿಂದ ಎದ್ದ ಕೂಡಲೇ ನೋಡಿ, ಈ ಪಾತ್ರೆಯನ್ನು ತೆಗೆದುಕೊಳ್ಳಿ. ಹೀಗೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ದೇವತಾ ಮರಗಳ ಹತ್ರ ಹೋಗಿ, ಎಸ್ಪೆಷಲಿ ಬೇವಿನ ಮರ ಇದ್ದರೆ ಬೇವಿನ ಮರ ನೋಡಿ, ಸಕಲ ದೇವತೆಗಳು ನಿವಾಸ ಮಾಡಿರ್ತಕ್ಕಂತಹ ಸ್ಥಳ ಬೇವಿನ ಮರ. ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ಹತ್ತಿರದಲ್ಲಿ ಬೇವಿನ ಮರವನ್ನು ನೋಡಿಕೊಳ್ಳಿ. ಈ ಪಾತ್ರೆಯಲ್ಲಿರ್ತಕ್ಕಂತಹ ಹೀಗೆ ಮುಂದೆ ಹೋಗಿ ಮನೆಯಿಂದ ಹೊರಗಡೆ ಹೋಗೋದು, ಬೇವಿನ ಮರದ ಬುಡದ ಸುತ್ತಲೂ ಈ ನೀರನ್ನು ಚೆಲ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂತಹ ಸಕ್ಕರೆ ಕರಗಿರಬಹುದು, ಆದರೆ ಇದರಲ್ಲಿ 2 ನಾವು ಅರಿಶಿನ ಕೊಂಬನ್ನು ಬೆರೆಸಿದ್ದೇವೆ. ಈ ನೀರನ್ನು ಆ ಬೇವಿನ ಮರದ ಸುತ್ತಲೂ ಹಾಕಬೇಕಾಗುತ್ತದೆ. ಹಾಗೆ ಆ ಬೇವಿನ ಮರಕ್ಕೆ ನಮಸ್ಕರಿಸಿಕೊಂಡು, ಆ ಬೇವಿನ ಮರಕ್ಕೆ 3 ಪ್ರದಕ್ಷಿಣೆ ಹಾಕ್ಕೊಂಡು, ಮನಸ್ಸಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆ, ಯಾವ ವ್ಯಕ್ತಿ ಇದ್ದೀರಾ ಆ ವ್ಯಕ್ತಿ ನನಗೆ ಅನುಕೂಲವಾಗಿ ನಡೆದುಕೊಳ್ಬೇಕು, ಆ ವ್ಯಕ್ತಿ ನನಗೆ ಜೀವನ ಪರ್ಯಂತ ನನಗೆ ಹೊಂದಾಣಿಕೆಯಲ್ಲಿರಬೇಕು, ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ಯೆಗಳೆಲ್ಲವೂ ಆ ಬೇವಿನ ಮರದ ಬುಡದಲ್ಲಿ ಒಂದು 2 ನಿಮಿಷ ಕುಳಿತುಕೊಳ್ಳಿ. ನಿಮ್ಮ ಸಮಸ್ಯೆಯನ್ನೆಲ್ಲ ಅಲ್ಲಿ ಹೇಳ್ಕೊಳ್ಳಿ. ಒಂದು ಸಂಕಲ್ಪ, ನಿಮ್ಮ ಸಮಸ್ಯೆಯನ್ನೆಲ್ಲ ಆ ದೇವಿ ಹತ್ರ ಹೇಳಿಕೊಳ್ಳೋದನ್ನೇ ಸಂಕಲ್ಪ ಅಂತ ಕರೀತಾರೆ. ನೀವು ನಿಮ್ಮ ಸಮಸ್ಯೆಯನ್ನೆಲ್ಲ ಅಲ್ಲಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಈ ಪಾತ್ರೆಯನ್ನು ಸಹ ಹಿಂತಿರುಗಿಸಿ ತರಬಾರ್ದು. ನೋಡಿ, ಈ ಪಾತ್ರೆಯಲ್ಲಿರ್ತಕ್ಕಂತಹ ನೀರನ್ನು ಬೇವಿನ ಮರದ ಬುಡದಲ್ಲಿ
ಸುತ್ತಲೂ ಚೆಲ್ಲಬೇಕು. ನಂತರ ಈ ಪಾತ್ರೆನ ಬೇವಿನ ಮರದ ಬುಡದಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹಿಂತಿರುಗಿ ಬನ್ನಿ. ಒಂದೇ ಬಾರಿ ಮಾಡಿದ್ರೆ ಸಾಕು. ಭಾಳ ಜನ ಎಷ್ಟು ವಾರ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಬಾರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ. ನೀವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು, ದಂಪತಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಅಥವಾ ಕೆಲವೊಬ್ಬರು ನಾನು ತವರು ಮನೇಲಿದ್ದೀನಿ ಗುರುಗಳೇ, ಪತಿ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ನಾನು ಮಗುವಿನೊಂದಿಗೆ ಇದ್ದೇನೆ. ಕೆಲವರು ಜೊತೆಯಲ್ಲೇ ಇರ್ತಾರೆ, ಒಂದೇ ಕುಟುಂಬ, ಒಂದೇ ಮನೆಯಲ್ಲಿ ವಾಸ ಇರ್ತಾರೆ, ಹೊಂದಾಣಿಕೆ ಇರೋಲ್ಲ. ಮನೆಗೆ ಅಗತ್ಯವಿರ್ತಕ್ಕಂತಹ ವಸ್ತುಗಳು ತಂದು ಕೊಡದೇ ಇರತಕ್ಕಂತಹ ಪುರುಷರನ್ನು ನೋಡಿದ್ದೇವೆ. ಅಂತಹ ಕರೆಗಳು ಬರುತ್ತವೆ. ಗುರುಗಳೇ, ಮಕ್ಕಳಿಗೆ ಬೇಕಾದಂತಹ, ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳು ತಂದು ಕೊಡೋದಿಲ್ಲ. ಇನ್ನು ಕೆಲವರು ಇರ್ತಾರೆ, ಗುರುಗಳೇ ಪತಿ ಅಥವಾ ಪತ್ನಿ ಪರಸ್ತ್ರೀಯೋ ಪರಪುರುಷನ ವ್ಯಾಮೋಹದಲ್ಲೋ ಇದ್ದಾರೆ, ಏನಾದರೂ ಮಾಡಿ ನನ್ನ ಕುಟುಂಬವನ್ನು ಸರಿ ಮಾಡಿಕೊಡಿ. ಯಾವುದು ಖರ್ಚಿಲ್ಲ, ಯಾರ ಸಹಾಯವೂ ಇಲ್ಲ. ತಾಂತ್ರಿಕ ವಿಧಾನಗಳಲ್ಲಿ ಬೇಗನೆ ಫಲ ಕೊಡ್ತಕ್ಕಂತಹ, ಶೀಘ್ರವಾಗಿ ಫಲಪ್ರಸಾದವಾಗ್ತಕ್ಕಂತಹ ವಿದ್ಯೆಯನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಸ್ವತಃ ನಿಮ್ಮ ಕೈಯಿಂದ ಪ್ರಯತ್ನ ಮಾಡಿ. ಒಂದು ಬಾರಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ, ಲಾಭ ಪಡೀರಿ. ನಂಬಿಕೆಯಿಂದ ಮಾಡಿ. ಪರಿಪೂರ್ಣವಾದ ನಂಬಿಕೆಯಿಂದ ಯಾರು ಈ ಉಪಾಯವನ್ನು ಪ್ರಯತ್ನ ಮಾಡ್ತಾರೆ, ಶೀಘ್ರವಾಗಿ ನೀವು ಲಾಭವನ್ನು ಪಡಿತೀರಿ. ಇನ್ನು ಕೆಲವರು ಶೀಘ್ರವಾಗಿ ಅಂದರೆ ಎಷ್ಟು ದಿನ ಗುರುಗಳೇ ಅಂತ ಕೆಳಗಡೆ ಕಾಮೆಂಟ್ ಮಾಡ್ತಾರೆ. ನಿಮಗೆ ದೈವ ಬಲ ಅನ್ನೋದಿದ್ದು, ನಿಮ್ಮ ಗ್ರಹಗತಿಗಳೆಲ್ಲವೂ ನಿಮಗೆ ಅನುಕೂಲವಾಗಿದ್ದರೆ ನೀವು ಬೇಗನೆ ಲಾಭ ಪಡಿತೀರಿ. ಪ್ರಯತ್ನಂ ಸರ್ವಾರ್ಥ ಸಾಧನಂ. ಪ್ರಯತ್ನ ಪಟ್ಟರೆ ಯಾವುದನ್ನು ಬೇಕಾದರೂ ಸಾಧನೆ ಮಾಡಬಹುದು. ಒಮ್ಮೆ ಪ್ರಯತ್ನ ಮಾಡಿ, ಭರವಸೆಯಿಂದ ಪ್ರಯತ್ನ ಮಾಡಿ, ಸದುದ್ದೇಶದಿಂದ ಪ್ರಯತ್ನ ಮಾಡಿ. ದುರಾಲೋಚನೆ ಮತ್ತು ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳಿಟ್ಕೊಂಡು, ಈಗ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ಇನ್ನು ಕೆಲವರು ನೀವು ತೋರಿಸಿಕೊಟ್ಟಂತಹ ತಾಂತ್ರಿಕ ವಿಧಾನಗಳನ್ನು ನಾನು ಪ್ರಯತ್ನ ಮಾಡಿದ್ದೇನೆ, ಲಾಭವನ್ನು ಪಡೆದಿದ್ದೇನೆ. ಆದರೆ ಆ ಲಾಭ, ಆ ಒಂದು ನಾನೇನು ಫಲ ಪಡೆದಿದ್ದೇನೆ, ಆ ಫಲ ತಾತ್ಕಾಲಿಕವಾಗಿ ಇದೆ, ಸ್ವಲ್ಪ ದಿನಗಳ ಮಟ್ಟಿಗೆ ಹೊಂದಾಣಿಕೆ ಇರ್ತದೆ, ನಂತರ ಅದೇ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಕೆಲವರು ಕರೆ ಮಾಡಿ ಹೇಳ್ತಾ ಇರ್ತಾರೆ. ಮತ್ತೊಮ್ಮೆ ಪ್ರಯತ್ನ ಮಾಡಿ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಆ ತಂತ್ರ ಮಾಡತಕ್ಕಂತಹ ದಿನ ಯಾವ ದಿನಗಳಲ್ಲಿ ನಿಮಗೆ ಬಿಡುವಾಗಿರ್ತೀರಿ ಅಂತಹ ದಿನಗಳಲ್ಲಿ ಮತ್ತೊಮ್ಮೆ ಪ್ರಯತ್ನ ಮಾಡಿ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಈ ಪ್ರಯತ್ನಗಳಲ್ಲಿ ನಿಮಗೆ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.